Hi guys, welcome to Diksha Amar Vlogs. ಗೈಸ್ ಇವತ್ತಂದರೆ ತುಂಬ ಬೋರ್ ಆಗ್ತಾಯಿತ್ತು, ಅದಕ್ಕೋಸ್ಕರ ಜಸ್ಟ್ ಒಂದು ಸ್ಮಾಲ್ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಇವಾಗ ಟೈಮ್ ಬಂದು 7:25. ಸೊ ರಮ್ಮಿ ಆಡ್ತಾ ಇದ್ದೀವಿ ಗೈಸ್. ಇವತ್ತಂತಲೇ ಎನಿ ಡೇ ಆಡ್ತಾ ಇರ್ತೇವೆ, ಬಟ್ ಇವತ್ತು ಬೋರ್ ಆಗ್ತಿದೆ ಅಂತ ಬರೀ ನಾನು ನನ್ನ ತಂಗಿ ಮಾತ್ರ ಕೂತ್ಕೊಂಡು ಆಟಾಡ್ತಾ ಇದ್ದೇನೆ. ಓ ಮೈ ಗಾಡ್, ನಾನು ಬಿಡಬೇಕಾಗಿದ್ದದೇ ಜೋಕರಾಗಿತ್ತು. ಇವತ್ತು ಅಮ್ಮ ಗೋಬಿ ಮಾಡಿದ್ದಾರೆ. ಸೊ ಇವಾಗ ಇದನ್ನು ತಿಂದು ಇದ್ರದ್ದು ರೆಸಿಪಿ ಹಾಕಲಿಕ್ಕಾಗಿಲ್ಲ ಗೈಸ್, ಸೊ ಸಾರಿ. ಬಿಕಾಸ್ ಅಂದರೆ ಅದು ಸ್ವಲ್ಪ ಆಟ ಆಡಿಕೊಂಡು ಮತ್ತು ಅಮ್ಮ ನಾಳೆ ಇಡ್ಲಿಗೆ ಹಿಟ್ಟು ರುಬ್ತಾ ಇದ್ರಲ್ಲ, ಸೊ ಅದರದ್ದು ಬಿಸಿ ಆಗೋಯಿತು. ಫುಲ್ ಗಜಿಬಿಜಿ ಆಗೋಯ್ತಲ್ಲ, ಅದಕ್ಕೋಸ್ಕರ ಇದರ ರೆಸಿಪಿ ತೋರಿಸ್ಲಿಕ್ಕಾಗಿಲ್ಲ. ಅಮ್ಮನ ಹತ್ರ ಕಲ್ತಿದ್ದೇನೆ. ಇಲ್ಲೇ ಇರಬೇಕಿದ್ರೆ ಮಾಡಿ ತೋರಿಸಿ ಹೇಳಿಕೊಡ್ತೇನೆ, ಇಲ್ಲ ಅಂತ ಅಂದರೆ ಮನೆಗೆ ಹೋದ್ಮೇಲೆ ಮಾಡಿ ಹೇಳಿಕೊಡ್ತೇನೆ ಆಯ್ತಾ ಗೈಸ್. ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ವೀಡಿಯೋನೇ ನಾರ್ಮಲಾಗಿ ಮಾಡ್ತಾ ಇರ್ತೇನೆ. ನನ್ನ ತಂಗಿ ಎನಿ ಟೈಮ್ ವೀಡಿಯೋ ಮಾಡ್ಲಿಕ್ಕೆ ಆಗುವಾಗನೇ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ ಗೈಸ್ ಅವಳು. ಓಕೆ, ತಿಂದು ಮತ್ತೆ ಸಿಗ್ತೇನೆ ಗೈಸ್, ಓಕೆನಾ. ಇವತ್ತು ನಾನು ಅಮ್ಮನಿಗೆ ಫೇಶಿಯಲ್ ಮಾಡುವಂತ ಎನಿಸಿದೆ. ಮಧ್ಯ ಅಮ್ಮ ತಮಾಷೆ ಮಾಡ್ತಾ ಇದ್ದರು, ಹಾಗೆ ಅವರ ಫೇಸ್ ಕ್ಲೀನ್ ಮಾಡಿ ಕ್ಲೆನ್ಸರ್ ಅಪ್ಲೈ ಮಾಡಿದೆ. ಇವತ್ತು ನಾನು ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ಸ್ ಬಂದು ಮೋದಿ ಕೇರ್. ಆ್ಯಂಡ್ ಈ ಕ್ಲೆನ್ಸರಿಂದ ಫುಲ್ ಫೇಸ್ ನೆಕ್ ವಾಶ್ ಮಾಡಿ ನೀಟಾಗಿ ಅಪ್ಲೈ ಮಾಡಿ ಪುನಃ ವಾಶ್ ಮಾಡಿ ಡ್ರೈ ಮಾಡಿದೆ. ನೆಕ್ಸ್ಟ್ ಬಂದು ಗೋಲ್ಡ್ ಫೇಶಿಯಲ್ ಕಿಟ್, ಸೇಮ್ ಮೋದಿ ಕೇರಿಂದ. ಟೋಟಲ್ 6 ಪ್ಯಾಕ್ಸ್ ಬರ್ತದೆ. ಇದರಲ್ಲಿ ಫಸ್ಟ್ ಸ್ಟೆಪ್ ಬಂದು ಕ್ಲೆನ್ಸರ್. ಆ್ಯಸ್ ಇಟ್ ಈಸ್ ನೀಟಾಗಿ ಫೇಸ್ ನೆಕ್ಕಿಗೆ ಅಪ್ಲೈ ಮಾಡಿ ಇದರಲ್ಲಿ ಮಸಾಜ್ ಕೊಟ್ಟು, ಇದಕ್ಕೆ ಆ್ಯಡ್ ಆಗಿರೋ ಫ್ಲೇವರ್ಸ್ ಬಂದು ಲೆಮನ್ ಆಯಿಲ್, ಪಪಾಯ ಫ್ರೂಟ್, ಆರೆಂಜ್ ಆಯಿಲ್, ವಿಟಮಿನ್ 3 ಆ್ಯಡ್ ಆಗಿರ್ತದೆ. ನೆಕ್ಸ್ಟ್ ಬಂದು ಸ್ಟೆಪ್ 2 ಸ್ಕ್ರಬ್. ಸೇಮ್ ಫೇಸ್ ನೆಕ್ಕಿಗೆ ಅಪ್ಲೈ ಮಾಡಿ ನೀಟಾಗಿ ಫುಲ್ ಮಸಾಜ್ ಮಾಡಿ ಇದರಲ್ಲಿ ವಿಟಮಿನ್ ಇ, ಜೋಜೋಬಾ ಈಸ್ಟರ್ ಸ್ಕ್ರಬ್ಬರ್ ಬೀಡ್ಸ್ ಇರ್ತದೆ. ನೆಕ್ಸ್ಟ್ ಥರ್ಡ್ ಕ್ರೀಮ್. ಇದರಲ್ಲಿ ಕೋಕೋ ಬಟರ್, ಲೆಮನ್ ಆಯಿಲ್, ಆರೆಂಜ್ ಆಯಿಲ್, ಸ್ಯಾಂಡಲ್ವುಡ್ ಆಯಿಲ್ ಮಿಕ್ಸ್ ಆಗಿರ್ತದೆ. ಸೇಮ್ ಫೇಸ್ ನೆಕ್ಕಿಗೆ ಅಪ್ಲೈ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಜೆಲ್. ಇದರಲ್ಲಿ ಕೂಡ ಕೋಕೋ ಬಟರ್, ಲೆಮನ್ ಆಯಿಲ್, ಆರೆಂಜ್ ಆಯಿಲ್ ಮಿಕ್ಸ್ ಆಗಿರ್ತದೆ. ಸೊ ಇದನ್ನು ಕೂಡ ನೀಟಾಗಿ ಅಪ್ಲೈ ಮಾಡಿ. ನೆಕ್ಸ್ಟ್ ಬಂದು ಮಾಸ್ಕ್. ಓಕೆ, ಮೇನ್ ಬಂದು ಈ ಮಾಸ್ಕ್. ಈ ಮಾಸ್ಕಲ್ಲಿ ಜೋಜೋಬಾ ಮತ್ತು ಕೋಕೋ ಬಟರ್ ಆ್ಯಡ್ ಆಗಿರ್ತದೆ. ಸೊ ಇದನ್ನು ಫುಲ್ ಫೇಸಿಗೆ ಅಪ್ಲೈ ಮಾಡಿ ಒಂದು 5 to 10 ಮಿನಿಟ್ಸ್ ಹಾಗೆ ಡ್ರೈ ಆಗಲಿಕ್ಕೆ ಬಿಡಿ. ಸೊ ಅದು ಡ್ರೈ ಆದಮೇಲೆ ನೀಟಾಗಿ ಅದು ಫೇಸ್ ವಾಶ್ ಮಾಡಿ. ನೆಕ್ಸ್ಟ್ ಡಿ-ಟ್ಯಾನ್ ಬಂದು, ಈ ಡಿ-ಟ್ಯಾನ್ ಬಂದು ತುಳಸಿ ಮತ್ತು ಲವಂಗದಲ್ಲಿರ್ತದೆ. ಈ ಎರಡರಲ್ಲಿ ಮಿಕ್ಸ್ ಆಗಿರ್ತದಲ್ಲ, ಸೊ ಇದನ್ನು ಅಪ್ಲೈ ಮಾಡಿ. ಸೊ ನಿಮಗೆ ಫೇಸ್ ಸ್ವಲ್ಪ ಸ್ಟಾರ್ಟಿಂಗ್ ಒಂಚೂರು ಬರ್ನ್ ಆಗ್ತದೆ, ಬಟ್ ನೀಟಾಗಿ ಟ್ಯಾನ್ ರಿಮೂವ್ ಆಗ್ತದೆ. ಲಾಸ್ಟಿಗೆ ಬಂದು ಸಿರಮ್. ಫೇಸ್ ಸಿರಮ್ ತುಂಬ ಇಂಪಾರ್ಟೆಂಟ್. ಬಿಕಾಸ್ ನೀವು ಇಷ್ಟೆಲ್ಲ ಪ್ರಾಡಕ್ಟ್ಸ್ ಅಪ್ಲೈ ಮಾಡಿದ ಮೇಲೆ ಸಿರಮ್ನ ಎನಿ ಕಾಸ್ಟ್ ಯೂಸ್ ಮಾಡಲೇಬೇಕಾಗ್ತದೆ. ಇದರಲ್ಲಿ ಸಿರಮಲ್ಲಿ ಕೂಡ ಲೆಮನ್ ಆಯಿಲ್, ಆರೆಂಜ್ ಆಯಿಲ್, ಸ್ಯಾಂಡಲ್ವುಡ್ ಆಯಿಲ್, ಜೋಜೋಬಾ ಈಸ್ಟರ್ ಆ್ಯಡ್ ಆಗಿರ್ತದೆ. ಅಮ್ಮಗೂ ಹ್ಯಾಪಿಯಾಗಿದ್ದಾರೆ, ಅಮ್ಮ ಕೂಡ. ನಾನು ಅಮ್ಮನಿಗೆ ಯೂಸ್ ಮಾಡಿರೋ ಫೇಶಿಯಲ್ ಕಿಟ್ ಬಂದು ಮೋದಿ ಕೇರ್ ಕಂಪೆನಿಯಿಂದ ಗೈಸ್. ಸೊ ನಾನು ಆ ಕಂಪೆನಿದು ಸಿನ್ಸ್ 7 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ. ಸೊ ನನಗೆ ಸ್ವಲ್ಪ ಓಕೆ ಆಗಿದೆ ಆ ಪ್ರಾಡಕ್ಟ್ಸ್. ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಗಿರ್ಬೋದು ಪ್ರಾಡಕ್ಟ್ಸು, ಬಟ್ ಅದರ ರಿಸಲ್ಟ್ ಸ್ವಲ್ಪ ಬೇಗನೆ ಸಿಗ್ತದೆ ಗೈಸ್. ಸೊ ನಿಮಗೆ ಎಂತಾದರೂ ಆ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅಂತ ಇದ್ದರೆ ಕಮೆಂಟ್ಸಲ್ಲಿ ಹೇಳಿ, ಓಕೆನಾ. ನಾನು ನಿಮಗೆ ಲಿಂಕ್ಸ್ ಎಲ್ಲ ಹೇಳ್ತೀನಿ, ಅಂದರೆ ಹೇಗೆ ಪರ್ಚೇಸ್ ಮಾಡೋದು ಎಂತ ಅಂತೆಲ್ಲ ನಾನು ನಿಮಗೆ ಮೆಸೇಜ್ ಮಾಡಿ ಹೇಳ್ತೀನಿ ಕಮೆಂಟ್ಸಲ್ಲಿ, ಓಕೆನಾ ಗೈಸ್. ಸೊ ಓಕೆ, ಈಗ ಅಮ್ಮ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ನೋಡೋಣ. ಸೊ ಫಸ್ಟೇ ಎಂಥ ಚೇಂಜಸ್ ಗೊತ್ತಾಗಲ್ಲ, ಬಟ್ ಅಮ್ಮನ ಕೇಳ ಹೇಗಾಯಿತು ಅಂತೇಳಿ. ಅಮ್ಮ ಹೇಗಾಯ್ತಮ್ಮ? ಚೆನ್ನಾಗಿತ್ತು. ಚೆಂದಾಯ್ತಾ? ಖುಷಿ ಆಯಿತು ನಿಮಗೆ? ಖುಷಿ ಆಯಿತು. ಓಕೆ ಗೈಸ್, ಅಮ್ಮ ಫಸ್ಟ್ ಟೈಮ್ ಖುಷಿ ಆಯಿತು ಅಂತ ಹೇಳ್ತಾ ಇದ್ದಾರೆ ಮಾಡಿದ್ದಕ್ಕೆ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಪ್ರೆಸ್ ಮಾಡಿ, ಓಕೆನಾ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.